ಮಾಡಲಿಕ್ಕೆ ಮತ್ತು ನಾವು ಅವ್ರುಗಳನ್ನ ಪರಿವರ್ತನೆ ಮಾಡಲಿಕ್ಕೆ ಅಂತೇಳ್ಬಿಟ್ಟು ನಮ್ಮನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಅದರ ಮೇರೆಗೆ ನಾವಿಲ್ಲಿ ಬಂದು ವಿಚಾರಣಾಧೀನ ಕೈದಿಗಳಿಗೆ ನಮ್ಮ ಒಂದು ಕಾನೂನಿನ ಅರಿವು ಮತ್ತು ನೆರವುಗಳನ್ನು ನೀಡ್ತೇವೆ. ಜೊತೆಗೆ ಅವರಿಗೆ ಯಾವ್ಯಾವ ಸಂದರ್ಭದಲ್ಲಿ ಕೇಸಿಗೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಆ ಒಂದು ವಿಚಾರಗಳಿಗೆ ನಾನು ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನು ನೀಡ್ತೇನೆ. ಮುಖ್ಯ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಅವರನ್ನ ನಮ್ಮ ರೀತಿಯೇ ಮನುಷ್ಯರ ರೀತಿಯಲ್ಲೇ ನೋಡಿಕೊಂಡು ಅವರಲ್ಲಿಯೂ ಸಹ ಮಾನವೀಯ ಮೌಲ್ಯಗಳು ಇರ್ತವೆ. ಅವರಲ್ಲಿಯೂ ಒಂದು ಆತ್ಮ ಇದೆ. ಆ ಆತ್ಮವೂ ಕೂಡ ಶಾಂತಿ, ಪ್ರೀತಿ, ನೆಮ್ಮದಿಗೋಸ್ಕರ ಬಾಯಾರಿದೆ ಅನ್ನುವಂತಹ ದೃಷ್ಟಿಯಿಂದ ಅವರ ಮುಂದಿನ ಜೀವನ ಪುನಃ ನಾರ್ಮಲ್ ಆಗಿ ನಮ್ಮ ಸಮಾಜದ ಒಂದು ಮುಖ್ಯ ವಾಹಿನಿಯಲ್ಲಿ ಸೇರಿಕೊಂಡು ಸಮಾಜದಲ್ಲಿ ಒಂದು ಕೊಡುಗೆಯನ್ನು ಕೊಡುವಂತಹ ಜೀವನ ತಮಗೆ ತಾವಾಗಿಯೇ ರೂಪಿಸಿಕೊಳ್ಳುವಂತಹ ಒಂದು ಐಡಿಯಾಗಳು ಅವರಿಗೆ ಬರುವ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅವರನ್ನು ಪ್ರತ್ಯೇಕವಾದಂತಹ ಕೊಠಡಿಯನ್ನು ನಿರ್ಮಾಣ ಮಾಡಿ ಇಲ್ಲಿ ಅವರಿಗೆ ಉತ್ತಮವಾದ ಕಲಿಕೆಯನ್ನು ಕಲಿಸೋಕ್ಕೆ ಸಹಕಾರಿಯಾಗುತ್ತದೆ. ಮತ್ತು ಇವರು ಮಾನಸಿಕವಾಗಿ ತೊಂದರೆಯಲ್ಲಿರೋದ್ರಿಂದ ಈ ಶಾಲೆಗೆ ಬರುವುದರಿಂದ ಅವರಿಗೆ ಓದಲು ಬರೆಯಲು ಬರದೇ ಇರುವಂತಹ ಬಂದಿಗಳಿಗೆ ಪ್ರಾರಂಭದಲ್ಲಿ ಅವರಿಗೆ ಅಕ್ಷರಾಭ್ಯಾಸ ಮತ್ತು ಸೈನ್ ಅವರ ಹೆಸರನ್ನು ಬರೆಯುವುದಕ್ಕೆ ನಾವು ಇಲ್ಲಿ ಪ್ರಯತ್ನವನ್ನು ಮಾಡ್ತೀವಿ. ಅಂತಂದ್ಬಿಟ್ಟು ಯೋಚನೆ ಮಾಡಿದ್ದೀವಿ. ಯಾವ್ಯಾವುದು ಈ ಥರದ ಅಂದರೆ ಜೈಲು ಇನ್ಮೇಟ್ಸ್ಗೆ ಆ್ಯಕ್ಟಿವ್ ಆಗಿರಲಿಕ್ಕೆ ಅವರ ಒಂದು ಶ್ರಮವನ್ನು ಅಂದರೆ ಒಂದು ಇದನ್ನು ಜೀವನವನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ನಾವು ಆ ಮೂಲಕ ಅವ್ರನ್ನ ಆ್ಯಕ್ಟಿವ್ ಮಾಡಿಬಿಟ್ಟು ಆ ಒಂದು ಅಂದರೆ ನಾವು ಕೂಡ ಏನಾದರೂ ಸಮಾಜದಲ್ಲಿ ಏನು ಮಾಡಿದ್ವಿ ನಾವು ತಪ್ಪುಗಳನ್ನ ಅದನ್ನು ತಿದ್ದುಕೊಂಡು ಮುಂದಿನ ದಿನಗಳಲ್ಲಿ ನಾವು ಸುಗಮವಾದ ಜೀವನವನ್ನು ನಾವು ನಡೆಸ್ತೀವಿ ಅಂತಂದ್ಬಿಟ್ಟು ಒಂದು ಧೈರ್ಯ ತುಂಬುವ ಒಂದು ಸಲುವಾಗಿ ಮತ್ತು ಕ್ರೈಮ್ ಏನು ಮುಂದೆ ಮಾಡಬಾರ್ದು ಅನ್ನೋ ಒಂದು ಅವೇರ್ನೆಸ್ ಕೊಡೋ ಸಲುವಾಗಿ ಇದನ್ನು ಮಾಡ್ತಾರೆ. ಪ್ರಕರಣದಲ್ಲಿ ಪರಿಸ್ಥಿತಿ ಏನು ಇವತ್ತು ರೇಟ್ ಕಾಂಟ್ರಾಕ್ಟ್ ಕೂಡ ಫೈನಲೈಸ್ ಮಾಡಿಕೊಟ್ಟಿದ್ದಾರೆ ಸರ್. ಪುಸ್ತಕ ಇತ್ತೀಚೆಗೆ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ಮಕ್ಕಳು ಬೇರೆ ಇನ್ನು ಕೆಲವರು ಹೋಗಿ ಅಲ್ಲಿ ಮಕ್ಕಳು ಕಾಲು ತೊಳ್ಕೊಳ್ಳಿಕ್ಕೋ ಅಥವಾ ಗೊತ್ತಿಲ್ಲದಿರೋ ಈಜು ಆಡಲಿಕ್ಕೋ ಮತ್ತೊಂದು ಇವೆಲ್ಲ ಆಗಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರದ್ದು ಭಾಳ ದೊಡ್ಡ ಸಂಖ್ಯೆ ಆಗ್ತಾಯಿದೆ. ಈಗ ಅದ್ರ ಬಗ್ಗೆ ಕೂಡ ಏನು ಅದಕ್ಕೆ ತಂತಿ ಬೇಲಿ ಆಗ್ತಕ್ಕಂಥದ್ದು ಪರಿಣಾಮಕಾರಿಯಾಗಿ ಆಗಬೇಕು ಅದು. ಮತ್ತು ಇತ್ತೀಚೆಗೆ ಕೆಲವರು ಈ ರೀತಿ ಸತ್ತಂಥವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡಬೇಕು ಅಂತಕ್ಕಂಥದ್ರ ಜೊತೆಗೆ ಅದು ಕೃಷಿ ಇಲಾಖೆಯಿಂದ ಪರಿಹಾರ ಕೊಡೋದು ಬೇರೆ, ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಲ್ಲಿ ನಾವು ಇತ್ತೀಚೆಗೆ ಈಗ ಚಿಂತಾಮಣಿಯಲ್ಲಿ 3 ಜನ ಕೃಷಿ ಹೊಂಡದಲ್ಲಿ ಮೋಟ್ರ್ ರಿಪೇರಿ ಮಾಡೋಕ್ಕೆ ಹೋಗಿ ಒಬ್ಬರಾದ ಮೇಲೆ ಒಬ್ಬರು ಸತ್ತಿರ್ತಕ್ಕಂಥ ಘಟನೆ ಆದಮೇಲೆ ನಾವು ಮುಖ್ಯಮಂತ್ರಿಗಳ ಸಮೀಪ ಮಾತಾಡುವಂಥ ಸಂದರ್ಭದಲ್ಲಿ ಅದಕ್ಕೂ 2 ಲಕ್ಷ ಪರಿಹಾರ ಕೊಡ್ತೀವಿ ಅಂತಕ್ಕಂಥದ್ದು ಕಿವಿಗೆ ಬಿದ್ದ ಮೇಲೆ ಈಗ ನಾನು ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಅವ್ರು 3 ಜನಕ್ಕೂ 2 ಲಕ್ಷ ಕೊಡುವಂಥದ್ದಕ್ಕೆ ಬರೆಸಿದ್ದೀವಿ. ಅದು ಮಂಜೂರಾತಿಗೆ ಪ್ರಕ್ರಿಯೆಗಳು ನಡೀತಾ ಇದೆ.